ಹಾಯ್ ಫ್ರೆಂಡ್ಸ್, ಏನಾಗಿತ್ತಪ್ಪ ನನ್ನ ಜೀವನದಾಗ ಅಂದ್ರೆ ಹಿಂಗ ಗಾಡಿ ತನ ಹೊಂಟಿದ್ದೆ. ಹೋಗಬೇಕಾದ್ರೆ ಒಂದು ಹುಡುಗಿ ಲಿಫ್ಟ್ ಕೇಳಿದ್ವಿ. ನಾನು ಲಿಫ್ಟ್ ಅಂತೇಳಿ ಹತ್ತಿಸ್ಕೊಂಡು ಸ್ವಲ್ಪ ಮುಂದೆ ಹೋಗತ್ಲ ಆಕಿ ತಲೆ ತಿರುಗಿ ನನ್ನ ಮೇಲೆ ಬಿದ್ಲು ಪಾಪ ಮಹಿಳೆ ಅಂತೇಳಿ ಹೋಗಿ ಹಾಸ್ಪಿಟಲ್ ಹೋಗಿ ತೋರಿಸಿದೆ. ಡಾಕ್ಟರ್ ನನಗೆ ಏನಂದ್ರೆ, ಕಂಗ್ರಾಚುಲೇಷನ್, ನೀನು ತಂದೆ ಆಗ್ತಿದ್ಯಾ ಅಂದ್ರೆ. ನನಗೆ ಅಲ್ಲೇ ಸೈಕ್ ಆದಂಗ ಆದೆ. ನಾನು ಅಲ್ರಿ ಲಿಫ್ಟ್ ಕೊಟ್ಟಾವ, ನಾ ಬರೇಕಿ ಲಿಫ್ಟ್ ಅಂತ ಕೊಡಾಕ್ ಬಂದಿದ್ದೆ. ಆಮೇಲೆ ಅವ್ರೇನಂದ್ರೆ, ಹಂಗಾರೆ ಚೆಕಪ್ ಮಾಡ್ಬೇಕು ತಡ್ರಿ, ನಿಮ್ ಚೆಕಪ್ ಮಾಡಿದ್ರೆ ಕಳ್ಸತ್ತಡ್ರಿ ಅಂದ್ರು. ಮಾಡ್ಕೊರಿ ಅಂದೆ. ಚೆಕಪ್ ಮಾಡಿದ್ಮೇಲೆ ಇಲ್ಲ ತೋರಿ ನೀವು ತಂದೆ ಅಲ್ಲ, ನೀವು ತಂದೆ ಆಗಕ್ಕೂ ಸಾಧ್ಯ ಇಲ್ಲ ಅಂದ್ರು. ಯಾಕ್ರಿ ಅಂದೆ. ನಿಮ್ ರಿಪೋರ್ಟ್ದಾಗ ಹೇಳಕತ್ತೈತಿ ನೀವು ತಂದೆ ಆಗಂಗಲ್ರಿ ಅಂತೇಳಿ ಅಂತ. ಹಂಗಂದ್ರೆ ನನ್ನ ಮನ್ಯಾಗಿರೋ 3 ಮಕ್ಕಳು ಯಾರು? ನಾನು ಅನ್ಕೊಂಡೆ ಅಭಿ. ಅಲ್ಲ ಕಣೋ, ಯಾರ ಹತ್ರ ಹೋಗಿದ್ಯ ಅಭಿ ನೀನು? ಮನೆಗೆ ಒಂದ್ ಹುಡುಗಿನ ಜೊತೆ ಕೈ ಹಿಡ್ಕೊಂಡು ಹೋಗ್ತೀನಿ. ಅದಕ್ಕೆ ನಾನಿವತ್ತು ನಾಗವಲ್ಲಿ ಆಗ್ತಿದೀನಿ. ಅಭಿ ಅಭಿ ಬಂದ್ಬಿಡು, ಇಲ್ಲ ಅಭಿ 35 ಅಲ್ಲ 60 ಆಗ್ಬಿಡ್ತೀಯ ಅಭಿ. ಎಂತ ಗೊತ್ತಾ, ಎಲ್ಲರಿಗೂ ಅಲ್ಪ ಸ್ವಲ್ಪ ಒಳ್ಳೆ ಅಭ್ಯಾಸ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಕೆಟ್ಟ ಅಭ್ಯಾಸವೂ ಇರುತ್ತೆ ಕೆಲವೊಂದು ವಿಷಯದಲ್ಲ. ಆದರೆ ಕೆಟ್ಟ ಅಭ್ಯಾಸದ ಬಗ್ಗೆ ನಾವೀಗ ಮಾತಾಡಬೇಡ. ನಾನು ಇವತ್ತು ನಿಮಗೊಂದು ಒಳ್ಳೆ ಅಭ್ಯಾಸ ಹೇಳಿಕೊಡ್ತೆ. ಅಕಸ್ಮಾತ್ ಈ ವಿಡಿಯೋ ಕಾಂಬರಿಗೆ ಈ ಅಭ್ಯಾಸ ಆಲ್ರೆಡಿ ಇದ್ದಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿ, ಅಡ್ಡಿಲ್ಲ. ಇಲ್ಲ ಅಂತಂದರೆ ಇವತ್ತಿಂದ ನೀವು ಈ ಅಭ್ಯಾಸನ ಕಲ್ತ್ಕೊಳ್ಳಿ. ಎಂತಂದರೆ, ನಾವು ಯಾರಿಗಾರು ಏನಾದರೂ ಕೊಡುವತ್ತಿಗೆ, ಅದು ತಿಂಬು ವಸ್ತು ಆಗಿರ್ಬೋದು, ಇಲ್ಲ ಅಂತಂದರೆ ದುಡ್ಡಾಗಿರ್ಬೋದು, ಇಲ್ಲ ಯಾವುದೇ ವಸ್ತು ಆಗಿರ್ಬೋದು, ಕೊಡುವತ್ತಿಗೆ ಬಲ ಕೈಯಿಂದ ಕೊಟ್ಕೊಂಡು. ಕೆಲವರಿಗೆ ಇರುತ್ತೆ ಎಂತಂದರೆ, ಫೋನಲ್ಲಿ ಮಾತಾಡ್ತಿರ್ತಾರೆ, ಸಡನ್ನಾಗಿ ಯಾರು ಬಂದರೆ ಅಂದ್ರೆ ತೆಕ್ಕೊಡೋತ್ತಿಗೆ ಎಡ ಕೈಯಿಂದ ತೆಕ್ಕೊಡ್ತಾರೆ. ಅಂಗಡಿ ಹೊತ್ರ ಐಟಮ್ಸನ್ನು ಅವ್ರು ಕೊಡುವತ್ತಿಗೆ ನಾವು ಅದನ್ನು ಬಲ ಕೈಯಿಂದ ತಗೊಂಡು ದುಡ್ಡನ್ನ ಎಡ ಕೈಯಿಂದ ಕೊಡುತ್ತೆ. ಅದ್ರ ಬದಲಿಗೆ ಅವ್ರು ಐಟಮ್ ಕೊಟ್ರ ಮೇಲೆ ಆ ಕವರನ್ನು ನಮ್ಮ ಬಲ ಕೈಯಿಂದ ಎಡ ಕೈಗೆ ತಗೊಂಡು ದುಡ್ಡನ್ನು ಬಲ ಕೈಯಿಂದ ಕೊಡೋಕೆ ಹೆಚ್ಚಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? 2 ರಿಂದ 3 ಸೆಕೆಂಡ್. ಅಷ್ಟರೊಳಗೆ ನಮ್ಮ ಪ್ರಪಂಚ ಮುಳುಗಿ ಹೋಗ್ತಾ ಇಲ್ಲ. ಫೋನನ್ನು ಬಲ ಕೈಯಿಂದ ಎಡ ಕೈಗೆ ತಗೊಂಡು ನಾವು ಕೊಡುವ ವಸ್ತುವನ್ನು ಬಲ ಕೈಯಿಂದ ಕೊಟ್ಟರೆ ಏನೋ ಒಂಥರ ಖುಷಿ ಆಯ್ತು ಅವರಿಗೆ. ಅಡ್ಡಿಲ್ಲ ಮಾರೆ, ಬಲ ಕೈಯಿಂದ ಕೊಡ್ತಿದ್ರಲ್ಲ ಅಂತೇಳಿ ಅನ್ಸುತ್ತೆ. ಅಲ್ಲ, ಈಗ ನನ್ನ ಪ್ರೀತಿಯ ಅಭಿಮಾನಿಗಳೇ, ನಿಂಗೂ ಅಭಿಮಾನಿಗಳಿದಾರ? ಈ ಹಲಸಿನಕಾಯಿ ಒಬ್ಬನೇ ಒಂದ್ ಕಾಯಿ ನಾನು ಒಬ್ಬನೇ ತಿನ್ಬೇಕಂತ ನನ್ನ ಆಸೆ. ತಾಯಂತೆ ಮುಕ್ಳೆ ಅಣ್ಣದು. ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದೆ 7 ಗಂಟೆಗೆ. ಅದು ದಂಡ ನಿಂಗ್ ಸುಮ್ನೆ. ಈಗ ಹಲಸಿನಕಾಯಿ ಕುಯ್ಬೇಕು, ಕುಯ್ಬೇಕು, ಚಿಂದ್ಬಿಟ್ಟು ಪೈಖಾನೆಗೆ ಹೋಗಿ ನಾನ್ ಸ್ಟಾಪ್ ಹೇತ್ ಬರ್ತಾ ಇರ್ಬೇಕು, ಗ್ಯಾಪ್ ಕೊಡದೆ. ಯಾರ್ಗುಂಟು ಯಾರಿಗಿಲ್ಲ ಇವಾಗ ಲಾಟ್ರಿ. ನನ್ನ ಗೂಗಲ್ ಮ್ಯಾಪ್ ಕೂಡ ಹೇಳ್ತಾ ಇದೆ, ಸ್ವಿಮ್ ಸ್ಟ್ರೇಟ್ 500 ಮೀಟರ್ಸ್ ಅಂಡ್ ಟರ್ನ್ ರೈಟ್ ಅಟ್ ದ ಕೋಕೋನಟ್ ಟ್ರೀ. ಕರೆಂಟ್ ವೆದರ್ ಕಂಡೀಷನ್ ನೋಡಿದ್ರೆ ಹೆಣ್ಣು ಮಕ್ಕಳ ಮೂಡ್ ಸ್ವಿಂಗ್ಸ್ ಗಿಂತ ಸಹ ವರ್ಸ್ಟ್ ಅಲ್ಲಿ ಉಂಟು. ನೋಡಿ ಗಾಳಿ ಬೀಜದು, ಜೋರು ಮಳೆ ಸುರಿಲಿಕ್ಕೆ ಗೊತ್ತಿಲ್ಲ, ನನ್ನ ಕೊಡೆ ಅದರ ಕೆಲಸ ಮರೆತು ಉಲ್ಟಾಗಿ ಹಾರಿ ಹೋಗ್ತದೆ. ಆ ಸೀನ್ ನೋಡಿ ನಂಗೆ ನನ್ನ ಎಕ್ಸ್ ನೆನಪಾದ. ಕಮ್ಮಿದು ಮಾಲ್ ತಗೊಂಡ್ರೆ ಹೀಗೆ ಆಗೋದು, ಸ್ವಲ್ಪ ಕಾಸ್ಟ್ಲಿ ತಗೊಳ್ಳಿ ಆಯ್ತಾ. ಎಂತ ಟ್ರಾನ್ಸ್ಫಾರ್ಮೇಶನ್ ಅಂತ. 1 ವಾರದ ಮುಂಚೆ ಸಹಾರಾ ಡೆಸರ್ಟ್ ತರ ಇತ್ತು, ಈಗ ಅಮೆಜಾನ್ ಫಾರೆಸ್ಟ್ ಆಗಿದೆ. ನನ್ನ ಮನೆಯ ಟೆರೆಸ್ ನನ್ನ ಫೇವರಿಟ್ ಸ್ಪಾಟ್ ಆಗಿತ್ತು, ಈಗ ಕಪ್ಪೆ ಹುಳ ಫ್ಲೈಸಿಗೆ ವಾಟರ್ ಪಾರ್ಕ್ ಆಗಿದೆ. ಮಳೆಯಲ್ಲಿ ಚಂಡಿಯಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುದುಂಟಲ್ಲ, ಅದ್ರಷ್ಟು ದೊಡ್ಡ ಹೆಡ್ಡೇಕ್ ಬೇರೊಂದಿಲ್ಲ. ಮೊದಲೇ ಚಂಡಿ, ಒಳಗೆ ಹೋಗಿ ನಿಂತ್ರೆ ಬೇರೆಯವರ ಕೊಡೆಯ ನೀರು ಬಿದ್ದು ನೀವು ಅಲಕ್ಕ ಚಂಡಿ. ಸೊ ಯೋರ್ ಚಂಡಿ ಪುಂಡಿ. ನನ್ನ ಮನೆಯ ಅಂಗಳಕ್ಕೆ ಕಾಲಿಡುವಾಗ ನನ್ಗೆ ಮೀನಿನ ಮಾರ್ಕೆಟ್ಗೆ ಹೋದಾಗೆ ಆಗ್ತದೆ. ಕೆಸರು ಕೆರೆಂಚಿ ಎಲ್ಲ ಸೇಮ್, ಮೀನೊಂದಿಲ್ಲ. ಮತ್ತೆ ಜಾರಿ ಬೀಳುವುದಕ್ಕೆ ಲೆಕ್ಕವೇ ಇಲ್ಲ ಬಿಡಿ. 1 ಸೆಕೆಂಡ್ ಮುಂಚೆ ನಾನು ನಡೆದುಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಸೆಕೆಂಡ್ ನಾನು ರೋಡಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇರ್ತೇನೆ. ಅಲ್ಲಲ್ಲ, ನಾಚಿಗೆಗೆ ನಾನು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದೇನೆ, ಸೊ ದಟ್ಸ್ ಓಕೆ. ಆಂಟಿಗೆ ಬೇಕಾ ಇದೆಲ್ಲ? ಓಹೋ, ಬನ್ನಿ ಗಾಯ್ಸ್, ಸತೀಶ್ ಸಾಡುದು ಪ್ರೊಫೈಲಿಗೆ ಹೋಗಿ ನೋಡೋಣ, ಇವನು ಎಂತ ಕರ್ಮಕಾಂಡ ಮಾಡ್ತಾ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಆಡಬ್ಬೆ. ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ಮುಂಡೇದಕ್ಕೆ. ಲೇ ಅಯೋಗ್ಯ, ಕೇಳಿಸ್ಕೊ. ನಾನು ನಮ್ಮಮ್ಮನ ಹೊಟ್ಟೆಲಿದ್ದಾಗ್ಲೇನೆ ಆ ಭಗವಂತ ನನಗೆ ಸಾಕಷ್ಟು ಬುದ್ಧಿನ ದಾರಿ ಎರೆದು ಬಿಟ್ಟಿದ್ದಾನೆ. ಸೊ ಅದಕ್ಕೆ ನಮ್ಮಮ್ಮ ಕೂಡ ನನಗೆ ಬುದ್ಧಿ ಹೇಳ್ತಾ ಇರ್ಲಿಲ್ಲ. ನನ್ನ ಮಗಳಿಗೆ ಸಾಕಷ್ಟು ಬುದ್ಧಿ ಇದೆ ಅಂತ ನಮ್ಮಮ್ಮ ನನಗೆ ಶಬಾಷ್ ಗಿರಿ ಕೊಡ್ತಾ ಇದ್ರು. ನಿನಗೆ ಬುದ್ಧಿ ಇದ್ದಿದ್ರೆ ನೀನು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ತಾ ಇರಲಿಲ್ಲ. ಒಂದ್ ವೇಳೆ ಓಪನ್ ಮಾಡಿದ್ರು ನನಗೆ ಬುದ್ಧಿ ಹೇಳೋ ಹಾಗೆ ಕಮೆಂಟ್ ನೀನು ಹಾಕ್ತಾ ಇರಲಿಲ್ಲ.
ನಿನ್ನಂತ ಬಚ್ಚಿಟ್ಕೊಂಡು ಕಲ್ಲು ಹೊಡೆಯೋರ್ನ ನಾನು ಸಾಕಷ್ಟು ಜನ ನೋಡಿದ್ದೀನಿ. ಹಾ, ಅದೇ DP ನಲ್ಲಿ ಹೆಸರಿಲ್ಲ, ನಿನ್ನ ಫೋಟೋ ಇಲ್ಲ, ಪ್ರೊಫೈಲ್ ಅಲ್ಲಿ ನಿನ್ನ ಯಾವುದೇ ರೀತಿಯ ಐಡೆಂಟಿಟಿ ಇಲ್ಲದೆ ಫೇಕ್ ಐಡಿನ ಓಪನ್ ಮಾಡಿಕೊಂಡು ಅದಕ್ಕೆ ಏನಂತಾರೆ ಅಂದ್ರೆ ಈ ಬಚ್ಚಿಟ್ಕೊಂಡು ಬೇರೆಯವ್ರಿಗೆ ಕಲ್ಲು ಹೊಡೆಯೋದು ಅಂತಾರೆ. ಸೊ ನೀನಂತ ಬಚ್ಚಿಟ್ಕೊಂಡು ಕಲ್ಲು ಹೊಡೆಯೋರ್ನ ನನ್ನ ಲೈಫಲ್ಲಿ ಸಾಕಷ್ಟು ಜನ ನೋಡ್ಬಿಡಿನಿ. ಗೋಲಿ ಹೊಡೆದಂಗೆ ಹೊಡೆದು ಬಿಸಾಕಿದೀನಿ ಅವ್ರನ್ನೆಲ್ಲ. ಗೊತ್ತಾಯ್ತಾ? ಗೈಸ್, ನಮ್ಮ ಅಣ್ಣ ಹೊಸ ಫೋನ್ ತಗೊಂಡಿದ್ದಾನೆ. ಯಾವುದು? ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಅಂತ. ಇದಕ್ಕೆ 1,42,000. ಸೊ ಈ ಫೋನ್ಗೆ ಏನು ಮರ್ಯಾದೆ ಕೊಡ್ತಾ ಇದೀನಿ ನೋಡಿ. ಲಾಕ್ ಓಪನ್ ಮಾಡಕ್ಕೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಲಾಕ್ ಓಪನ್. ಕಳ್ಳಿ ನಾನೇನು ಅಷ್ಟೇ. ಮಮ್ಮಿ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಸರಿ ಮಗ್ಲಿ, ಹೋಗ್ಬಿಟ್ ಬಾ. ಮಮ್ಮಿ ಅದೇ ಅಲ್ಲಿ ಗೌಡ್ರ ಬೀದಿ ಇದೆಯಲ್ವಾ, ಸೊ ಆ ಕಡೆಯಿಂದ ಹೋಗ್ಬೋದಾ ಮಮ್ಮಿ? ಅಯ್ಯೋ, ಅಲ್ಲಿ ಬೇಡ ಮಗ್ಲಿ. ಅಲ್ಲಿರೋರೆಲ್ಲ ರಾಕ್ಷಸರು. ಆ ಬೀದಿಲಿ ಕಟುಕರಿದ್ದಾರಮ್ಮ. ಆ ರೋಡಲ್ಲಂತೂ ಹೋಗ್ಬೇಡ, ನಿನ್ನ ಅರ್ದು ತಿನ್ಬಿಡ್ತಾರಮ್ಮ. ಹೌದಾ ಮಮ್ಮಿ? ಹಾಗಿದ್ರೆ ನಾನು ಈ ಕಡೆ ಬೀದಿಯಿಂದ ಹೋಗ್ಬೋದಾ? ಸರಿ ಮಗ್ಲಿ, ಹೋಗ್ಬಿಟ್ ಬಾ. ಹುಷಾರ್ ಮಗ್ಲಿ. ಓಕೆ ಮಮ್ಮಿ. ಲೇ ಮಚ್ಚ ನೋಡಲಿ, ತುಂಬ ಸಂಸಾರ ನೋಡಲಿ, ಮನೆ ಮಕ್ಕಳು ಎಂಡ್ರು ಲವರ್ ಅಂತ ಎಷ್ಟು ಚೆನ್ನಾಗವ್ರು ನೋಡು. ನಿಂತ ಲೈಫ್ ಎಲ್ಲದಿಲ್ವಲ್ಲ ಮಚ್ಚ. ನೋಡಲೇ ನೋಡ ಮಕ್ಕಳು ನೋಡ್ರೇ, ನೋಡ ಅವ್ರು ನೋಡ್ ಕಲ್ತ್ಕೊಳ್ಳು. ಒಂದು ಹೆಣ್ಣು ದಿಕ್ಕಿಲ್ವಲ್ಲ ಮಚ್ಚ ನಿನಗೆ. ತಲೆಯಲ್ಲಿರೋ ನಾ ಕೂದೂದ್ರಂತ ಮದ್ವೆನೇ ಮಾಡ್ಕೊಳ್ಳಿಲ್ವಲ್ಲ ಮಚ್ಚ. ಒಂದ್ ಹುಡುಗಿ ಬೀಳಿಲ್ವಲ್ಲ ಮಚ್ಚ. ನೋಡ ಮಕ್ಕಳು ನೋಡಲೆ, ಅಲ್ಲೋಡಲೆ, ಎಳೆ ಮಗ ಕಣಲೆ, ಬಾರ ಮಚ್ಚ ನೋಡಲೆ. ಲೇ ನಾನ್ ಬರ್ತೀನಿ ಕಣಲೆ. ಲೇ ನೋಡಲೆ, ಒಂದೇ ಒಂದು ಎಣ್ಣೆ ಸಿಕ್ಕಿಲ್ವಲ್ಲ ಮಚ್ಚ ನಿನಗೆ. ನಿಂದು ಒಂದ್ ಜನ್ಮನ. ಈ ಆಂಟಿ ನೋಡ್ರು, ಮೈ ತುಂಬಾ ಬಟ್ಟೆ ಹಾಕೋಣ ಅನ್ನೋದ್ ಬಿಟ್ಟು ಏನ್ ದರಿದ್ರವಾಗಿ ಪೋಸ್ಟ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ರೀಲ್ಸ್ ಮಾಡೋ ಹುಚ್ಚಲ್ಲಿ ಬೇವರ್ಸಿ ಬಟ್ಟೆ ಹಾಕೋಣದೇ ಮರ್ತೋಗಿರ್ಬೇಕು. ಲೇ, ಮೈ ತುಂಬಾ ಫಸ್ಟ್ ಬಟ್ಟೆ ಹಾಕಿ ಬೇವರ್ಸಿ. ಆಮೇಲೆ ನಮ್ಮ ಅಮ್ಮಂಗೆ ಯಾರೋ ಹೇಳ್ಬಿಟ್ಟವ್ರ ನೆಶ್ಪುರದಲ್ಲಿ ಏನಂತ, ಅವ್ನ್ ಕುಡಿತಾನ ಅಂತ ಕಣವ, ಸಿಗರೇಟ್ ಸೇರ್ತಾನಂತ ಕಣವ ಅಂತ. ಯಾವ್ದು ಅಂತ ಕೇಳ್ಬೇಕಾಯ್ತು ನಿಮ್ಮಮ್ಮನ. ಅಯ್ಯೋ, ನಮ್ಮ ಅಮ್ಮಂಗೆಲ್ಲ ಗೊತ್ತಕೊಂಡ್ ಸುಮ್ಮೀರ್. ಅದು ಕಿಂಗ್ ಸೇರ್ತಾನೆ, ಬಿಆರ್ ಕುಡಿತಾನೆ, ಎಲ್ಲಾನು ಹೇಳೋರ. ಯಾರೇ ಅಂತ ಹೇಳಿದ್ರು ನೆಶ್ಪುರದಲ್ಲಿ ಗೊತ್ತಿಲ್ಲ. ಅದ್ ಯಾರು ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಎಲ್ಲ ಹೇಳೋರಂತೆ, ನಿಮ್ ಮಗ್ಳನ್ ಕೊಟ್ಟು ಮದುವೆ ಮಾಡ್ಬೇಡಿ, ಸರಿ ಇಲ್ಲ ಅವನು ಅಂತ ಎಲ್ಲಾನು ಹೇಳೋರಂತ. ಸರಿ, ತರ ಕೆಡಿಸ್ಕೊಬೇಡ ನೀನು, ನಾನು ಇರಾಗಂಟವಾ ಬಾ, ನೀನ್ ಹೇಳ್ತೀನಿ. ಆಯ್ತು ಚಿನ್ನಿ, ಹೇಳ್ತಿದ್ದೀನಿ. ನೀನ್ ಅರ್ಥ ಮಾಡ್ಕೊಂಡು ನಾನು ರಕ್ತ ಬೇಕಾದ್ರೆ ಕೊಡ್ತೀನಿ. ಅದಕ್ಕೋಸ್ಕರ ಅವ್ನು ಆಟ ತಗೊಂಡಿದ್ದೀನಿ, ಅವ್ನು ಬೈಕ್ ಐತೆ. ಸರಿ ಆಯ್ತು, ಹೇಳ್ತೀನಿ, ಓಪನ್ ಆಗಿ ಹೇಳ್ತಿದ್ದೀನಿ. ಸರಿ ಆಯ್ತು ಅಗಸಿ, ಐ ಲವ್ ಯು. ಐ ಲವ್. ಓಕೆ. ಕಾಕಾ, ಗುಡ್ ನ್ಯೂಸ್. ನೀವು ಆ ಜಾಗ ಕುಂತೀರಿ. ಏನ್ ನಾಚಿಕೆ ಗೇಡ್ ಸೊಳೆ ಮಗ ಇದಿಲ್ಲ ನೀನು ನಮ್ಮ ಮಗ ಅಂತ ಹೇಳ್ಕೊಳ್ಕ ನಾಚಿಕೆ ಬರ್ತೈತಿ. ಮಗ ತಗೊಂಡ್ರ ಹೋಗ ಮಗ ನೀನು. ಗಂಡು ಮಗನ ಯಾಕಡದೆ ನನ್ನವ್ವ ಮುದ್ದಿನಿಂದ. ಅಲ್ರಿ ಮಮ್ಮ ಊಟ ಆಗತ್ತಾನ, ಇದಕ್ಕೆ ಯಾಕೆ ಬೈತೀರಿ? ಇನ್ನ ಅವ್ನ್ ಲಗ್ನ ಮಾಡಿಲ್ರಿ. ಏನ್ ನಾಚಿಕೆ ಸೊಳೆ ಮಗ ನೀನು? ಗುರು, ಮೇಕಪ್ ಅಂತೀರ. ಜಸ್ಟ್ ಒಂದು ಫೇಸ್ ಕ್ರೀಮ್, ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಮೇಕಪ್ ಆಗೋಗಲ್ಲ. ಫಸ್ಟ್ ಮೇಕಪ್ ಅಂದರೆ ಏನಂತ ತಿಳ್ಕೊಳ್ಳಿ. ಮೇಕಪ್ ಕ್ಲಾಸಸ್ ಅಟೆಂಡ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೇಕಪ್ ಆರ್ಟಿಸ್ಟ್ ವೀಡಿಯೋಸ್ ನೋಡ್ಕೊಂಬಂದು ನನ್ನ ವೀಡಿಯೋಸ್ ನೋಡಿ. ಆಗ ನಿಮಗೆ ಅರ್ಥ ಆಗುತ್ತೆ ಮೇಕಪ್ ಅಂದರೆ ಏನು ಅಂತ. ಸುಮ್ಮನೆ ಮೇಕಪ್ 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 ಅಂತ ಹೇಳಬೇಡಿ. ಗೊತ್ತಾಯ್ತಾ? ಯಾರ ಮಗಳು ಇವಳು, ಏನು ಸೊಗಸು ನಗಲು. एक सेकंड ಬೇಕಾ? ಟೇಸ್ಟೇ ಇಲ್ಲ. ವಾ ಉಪ್ಪು ಕೈತೆ, ಸೂಪರ್. ಅಪ್ಪ ಗೊಣ್ಣೆ ತಿನ್ನೋ ಗೊಜ್ಜಿಗೆ ಶಾಲೆ. ನಮ್ಮ ಮೈಕ್ಳು ತಿಂಗ್ಳಾನ್ಗಟ್ಲೆ ಡ್ಯೂಟಿ ಮಾಡ್ಕೊಂಡು ವಾರನ್ಗಟ್ಲೆ ಓಟಿ ಮಾಡ್ಕೊಂಡು 45-50 ರೂಪಾಯಿ ಮೊಬೈಲ್ 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ವರ್ಷಾನ್ಗಟ್ಲೆ EMI ಕಟ್ಕೊಂಡು ತಿಂಗಳು ಕೊನೆ ಆದ್ರೆ 500-600 ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ಕೊಂಡು ಶಿವ ಅಂತ ಇನ್ಸ್ಟಾಗ್ರಾಮ್ ಡೌನ್ ಮಾಡ್ಕೊಂಡು ಬೇಜಾರ್ ಕಳೆಯಕ್ಕೆ ಅಂತ ರೀಲ್ಸ್ ನೋಡಕ್ ಬರೋದೇ. ನೀನ್ ಗೊಣ್ಣೆ ತಿನ್ನೋದ್ ನೋಡಕ ಫೇಮಸ್ ಆಗ್ಬೇಕು. ಅದ್ ಹೆಂಗಾದ್ರೂ ಸರಿ, ಗೊಣ್ಣೆ ತಿಂದಾದ್ರೂ ಸರಿ, ತುಂಟಾಟ ಮಾಡ್ಕೊಂಡು ಬೇರೆಯವರು ತಲೆ ತಿಂದಾದ್ರೂ ಸರಿ ಅಲ್ವಾ?
ಆ ರೀಲ್ ನ ಬ್ಲರ್ ಮಾಡಿ ಹಾಕಿದೀನಿ. ನಿಮ್ಗೆ ಏನಾದ್ರು ತೋರ್ಸ್ಬಿಟ್ರೆ ಅಂತ ಗನಗೋರೆ ದೃಶ್ಯ ನೋಡ್ಬಿಟ್ಟು ನೆನ್ನೆಯಿಂದ ನಾನು ಊಟ ಸೇರ್ತಿಲ್ಲ ನಮ್ಮ ತಾಯಣೆ. ಇನ್ನೇನೋ ನಿಮಗೆ ತೋರ್ಸ್ಬಿಟ್ರೆ ತಿಂದಿರೋ ಊಟನೂ ವಾಪಸ್ ಹೊರಗಡೆ ಬರಲ್ಲ. ಅಣ್ಣ ಇನ್ಸ್ಪೈರ್ಡ್ ಬೈ ಗಂಗಕ್ಕ. ಅವಳು ಎಣ್ಣೆಂಗ್ಸಾಗಿ ಮಕ್ಕೆ ಇಜ್ಲು ಮಸಿ, ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಸಗಣಿ ಎಲ್ಲ ಹಾಕೊಂಡು ಫೇಮಸ್ ಆಯ್ತಾ ಇರ್ಬೇಕಾರೆ ಅಟ್ಲೀಸ್ಟ್ ನಾನು ಗಂಡ್ಸಾಗಿ ಗೊಣ್ಣೆ ತಿನ್ಬಾರ್ದು ನನ್ನ ರೇಂಜ್ಗೆ ಅಂತ ಗೊಣ್ಣೆ ತಿಂತವನೆ. ಇವತ್ತು ಗೊಣ್ಣೆ ತಿಂದವನೆ ಈ ರೀಲ್ ಏನಾದ್ರು ವೈರಲ್ ಆದ್ರೆ ನೆಕ್ಸ್ಟ್ ಉಚ್ಚೆಗೆ ಉಪ್ಪು ಖಾರ ಹಾಕೊಂಡು ಕಾಲ್ ಸೂಪ್ ಅಂತ ಕುಡಿದ್ಬಿಡ್ತಾನೆ. ನೆಕ್ಸ್ಟ್ ಫೇಮಸ್ ಆಗಿ ಮಾಡಿ ಬೇಡ ಅನ್ನಲ್ಲ. ಏನ್ ಈ ಲೆವೆಲ್ಗೆಲ್ಲ ಗೊಣ್ಣೆ ತಿಂದು ನಾಳೆ ದಿವಸ ನೀನ್ ಫೇಮಸ್ ಆಗಿ ನಿನ್ನ ಯಾರು ನೋಡ್ಬೋದು ಹೆಂಗ್ ಗುರ್ತಿಸ್ತಾರೆ. ಅಲ್ಲೋಡೆ ಅವನೇ ಇಲ್ಲೇನೆ ಕಕ್ಕ ತಿಂದಿದ್ದು, ಉಚ್ಚೆ ಕುಡ್ದಿದ್ದು ಅವನೇ ಗೊಣ್ಣೆ ತಿಂದಿದ್ದು, ಅಂಕಲ್ ಒಂದ್ ಸೆಲ್ಫಿ ಅಂತ ಆ ತರ ಇಲ್ಲ. ಹಂಗ್ ಫೇಮಸ್ ಆಗ್ಬೇಕಾ? ಅಲ್ಲ, ಈ ಸೆನ್ಸಿಟಿವ್ ಪೀಪಲ್ಸ್, ಮಕ್ಕಳು ಮರಿ, OCD ಪ್ರಾಬ್ಲಮ್ ಇರೋಂಥವ್ರೆಲ್ಲ ಈ ರೀಲ್ ನೋಡಿದ್ರೆ ನೇಣಕಂಡ್ ಸದೈತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಈ ಕಲ್ಗಶ್ ನನ್ ಮಕ್ಳಿಗೆ? ಇಂಥ ಗೊಣ್ಣೆ ತಿನ್ನ ಗೊಜಗ್ ನನ್ ಮಕ್ಳಿಗೆ ಇಬ್ಬಿಬ್ರು ಹೇಳ್ತೀರ ಅದ್ ಏನ್ ಮಾಡ್ತಾರಪ್ಪ? ಗೊಣ್ಣೆ ತಿನ್ಕೊಂಡೇ ಜೀವನ ನಡೆಸ್ತಾರೆ ನಾವು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.